ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಿಗ್ಗೆ ಜೀರಿಗೆ ನೀರಿಂದ ಬ್ಲಾಗ್ ಸ್ಟಾರ್ಟ್ ಆಗೈತಿ. ಒಂದು ಸ್ಪೂನ್ ಕೊಡ್ರಿ ಇದಕ್ಕೆ. ಇದು ನಮ್ಮ ಯಜಮಾನರಿಗೆ, ಯಾಕಂದ್ರೆ ಅವರು ಸ್ವಲ್ಪ ಲೇಟಾಗಿ ಕುಡಿತಾರೆ, ನಡಿತೈತಿ. ನನಗೆ ಇದನ್ನು ಬೌಲ್ ಇಟ್ಕೊಂಡಿದ್ದೀನಿ. ಹಾಕೋರಿ ಇದನ್ನ ಸ್ವಲ್ಪ. ಸಾಕು, ಇನ್ನೇನಕ್ಕೆ. ನಾನು ಇದ್ರಾಗ ಕುಡ್ಕೋತೀನಿ. ನನಗೆ ತಿಂಡಿ ಮಾಡ್ಬೇಕು ನೋಡ್ರಿ, ಟೈಮ್ ಆಗುತ್ತೆ. ಅದಕ್ಕೆ ಪಟ 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 ಅಂತ ಮೆಂತ್ಯಕಾಳು ಎಷ್ಟು ಹಾಕಿವ ಮರಯ. ಸ್ವಲ್ಪ ಅನ್ನೋದು ನೋಡಿ ಎಷ್ಟು ಬಿಸಿ ಬಿಸಿ ಬಾತೆ ಬಿಸಿ ತೊಗೊಂಡಿದ್ನಂತು. ಆ ಜೀರಿಗೆ ಸಮೇತನೇ ಅಗದು ಕುಡ್ಕೊಂಡ್ಬಿಡ್ತೀವಿ ನೀರನ್ನ. ನನಗೊಂದಿಷ್ಟು ಹಾಕಿ. ಬೆಳಿಗ್ಗೆ ಜೀರಿಗೆ ನೀರು ನಡೆದೈತಿ. ನಾಷ್ಟಕ್ಕೆ ಬಂದು ಚುರುಮುರು ಸುಸ್ಲ ಮಾಡಿದ್ರೆ ಆಯ್ತು ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಭಾಳ ದಿನ ಆಯ್ತು ಚುರುಮುರು ಸುಸ್ಲ ಮಾಡಿಲ್ಲ. ಮನೆ ಊರಿಗೆ ಹೋದಾಗ ತಿಂದೀವಿ, ಬಟ್ ನನ್ನ ಮಗಳಿಗೆ ಇನ್ನೊಂದು ಸತಿ ಬೇಕಂತ, ಸ್ಕೂಲಿಗೆ ಹೋಗೋ ಅರ್ಜೆಂಟು ಐತಿ, ಹಂಗಾಗಿ ಮಾಡಿದ್ರೆ ಆಯ್ತು ಅಂಥೇಳಿ ಚುರುಮುರಿನ ಕ್ಲೀನ್ ಮಾಡಿದ್ದೀನಿ. ಈಗ ಈರುಳ್ಳಿದನ್ನೆಲ್ಲ ಹೆಚ್ಕೋಬೇಕು. ಇದನ್ನೇನು ಕಬ್ಬು ತಿಂದ ಅರ್ಧಮ್ಮ ಅವರ ಪಪ್ಪ ಸುಲಿದು ಕೊಟ್ಟರೆ ಅವಳು ತಿಂದಾಳೆ. ಇದೊಂದು ಹುಷಾರು ನೋಡ್ರಿ, ಹಂಗೆ ಇಟ್ಟಾಳೆ. ಇದನ್ನು ಆಮೇಲೆ ತಿಂತಾಳೆ ಮಾಡ್ತಾಳೆ. ಬರೀ ಇವಾಗ ಜೀರಿಗೆ ನೀರು ಕುಡ್ಕೊಂಡು ಪಟ ಪಟ ಅಂತ ಇದ್ರಾಗಾದ್ರೆ ಬೇಗ ಆರ್ತವು. ಜಲ್ದಿ ಕುಡಿದು ಮುಗಿಸಿ ತಿಂಡಿ ಮಾಡಬೇಕು. ಅದಕ್ಕೆ ನಾನು ಇದ್ರಾಗ ಕುಡ್ಕೊತೀನಿ ಜಾಸ್ತಿ. ಆಲ್ಮೋಸ್ಟ್ ಆಲು ಟೈಮ್ ಇತ್ತು ಅಂದರೆ ಗ್ಲಾಸಿಗೆ ಹಾಕ್ಕೊಂಡು ಹೊರಗೆ ಕೂತ್ಕೊಂಡು ಆರಾಮಾಗಿ ಕುಡ್ಕೊತೀನಿ. ಟೈಮ್ ಇಲ್ಲ ಇವಾಗ. ಅವ್ರಿಗೆ ಟೈಮ್ ಐತಿ, ಅವ್ರದ್ದು ಆರಾಮಾಗಿ ನಿಧಾನ ಕುಡ್ಕೊತಾರೆ. ಇಲ್ಲಿ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ. ನಾನು ಸ್ಕೂಲ್ ಬ್ಯಾಗ್ ರೆಡಿ ಮಾಡಿಟ್ಟು ಸ್ನಾನಕ್ಕೆ ಹೋಗ್ಯಾಳ. ಅವಳು ಸ್ನಾನ ಮುಗಿಸ್ಕೊಂಡು ಬರೋದ್ರಾಗೇ ನಾನು ತಿಂಡಿ ಮಾಡ್ಬೇಕು. ಈಗ ಇದನ್ನು ಕುಡಿದು ಅವಳು ರೆಡಿ ಆಗೋದ್ರಾಗ ತಿಂಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಟೈಮ್ ಆಯಿತು. ಈಗ ಒಂದು ಸ್ವಲ್ಪ ಎಳೆ ಬಿಸಿಲು ಬಿದ್ದೈತಿ. ಬಿಸಿಲ ಬೀಳಲ್ತು ನೆಟ್ಟಿಗೆ. ಚಳಿ ಸ್ಟಾರ್ಟ್ ಆಯ್ತು ಅಲ್ವೇನು ರೀ? ಸಣ್ಣಗೆ ಚಳಿ ಸ್ಟಾರ್ಟ್ ಆಯ್ತು. ಇವತ್ತು ಸ್ವಲ್ಪ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮಂಜು ಕೋದಂಗೆ ಆಗಿತ್ತು. ಈಗೊಂದು ಸ್ವಲ್ಪ ಬಿಸಿಲು ಬಿದ್ದೈತಿ. ಟೈಮ್ ನೋಡ್ರಿ ಆಲ್ರೆಡಿ 8-10 ನಿಮಿಷ ಕಡಿಮೆ ಐತಿ. ಸ್ವಲ್ಪ ಪರವಾಗಿಲ್ಲ ನೋಡ್ರಿ, ಎಳೆ ಬಿಸಿಲು ಬಿದ್ದೈತಿ. ಈಗ ಬೆಳಗ್ಗೆ ಎಲ್ಲ ಫುಲ್ ಮಂಜು ಕೋದಿತ್ತು. ಪಟ ಪಟ ಅಂತ ಜೀರಿಗೆ ನೀರು ಕುಡಿದು ಆಮೇಲೆ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್, ತಿಂಡಿ ರೆಡಿ. ಚುರುಮುರಿ ಸುಸ್ಲ ಸಕದ ಬಂದೈತಿ ಟೇಸ್ಟು. ಇವಾಗ ನಾನು ಹಾಕಿ ಕೊಟ್ಬಿಡ್ತೀನಿ ನೋಡ್ರಿ. ತಿನ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾಳಕ್ಕೆ. ಈಗ ಹುಡುಗಿ ಸ್ವಲ್ಪ ತಿನ್ಬಾ, ಒಂದು 2 ತುತ್ತು ತಿನ್ಬಾ ನೋಡ್ರಿ. ತಿನ್ನೋದು ಬೇಡವಂತೆ. ಇನ್ನೊಂದು ಸಂಬಂಧ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಒಟ್ಟ ಊಟ ಮಾಡಲ್ಲ ಫ್ರೆಂಡ್ಸ್. ಬೆಳಗಿನ ಟೈಮು ಈಗ ಫೋರ್ಸ್ ಮಾಡಿ ಹೆಂಗಾರು ಮಾಡಿ ಒಂದು 4 ತುತ್ತು ತಿನ್ನಿಸ್ತೀನಿ ನಾನೇ. ಇಲ್ಲಾಂದ್ರೆ ಅವಳು ಊಟನೇ ಮಾಡೋಂಗಿಲ್ಲ. ಅದೇನಾಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆ ಮತ್ತು ಸಂಜೆ ಬಂದಮೇಲೆ ಬೇಕಾದಂಗೆ ತಿನ್ಕೊತಾಳೆ ಅಂದ್ರೆ ತೀರಾ ಅಂಥ ರೇಂಜಿಗೆ ಇದು ಮಾಡಲ್ಲ. ಒಟ್ಟಿನಲ್ಲಿ ಊಟನೇ ಕಡಿಮೆ ಆಗೈತಿ ಯಾಕನ ಹುಡುಗಿದು. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗೈತಿ. ಒಂದೊಂದು ಟೈಮಲ್ಲಿ ಚೆನ್ನಾಗಿ ಉಂತೈತಿ, ಒಂದೊಂದು ಟೈಮಲ್ಲಿ ಊಟ ಮಾಡಲ್ಲ. ನಾನು ಒಬ್ಬರಂತೆ ಭಾಳ ತಲೆ ಕೆಡಿಸ್ಕೊಳ್ಳಲ್ಲ. ಹಿಂಗೆ ಒಂದು ಬಾಳೆಹಣ್ಣು ಇಡ್ತೀನಿ ಲಂಚ್ ಬಾಕ್ಸಿಗೆ. ಇಷ್ಟು ಅವಳದು ಲಂಚ್ ಬಾಕ್ಸ್ ನೋಡಿರಿ. ಇಷ್ಟು ಸುಸ್ಲ ಒಂದು ಬಾಳೆಹಣ್ಣು. ಇದೇ ಜಾಸ್ತಿ ಆಗುತ್ತಂತೇಳಿ ಒಂದೊಂದು ಸತಿ ಉಳಿಸ್ಕೊಂಡು ತೊಗೊಂಬರ್ತಾಳೆ. ಅವರು ಉಳ್ಸೋಕೆ ಬಿಡೋಲ್ಲ ಸ್ಕೂಲಲ್ಲಿ ಮ್ಯಾಮ್ಗಳು. ಖಾಲಿ ಮಾಡಿ ಬಾಕ್ಸ್ ಖಾಲಿ ತೋರಿಸ್ಬಿಟ್ಟೇ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕು. ಇಲ್ಲ ಅಂತಂದರೆ ಫೈನ್ ಹಾಕಿಸ್ತಾರೆ, ಇಲ್ಲ ಬೈತಾರೆ, ಆ ಥರ ಮಾಡ್ತಾರೆ. ಆದ್ರೂ ಇವು ಬಿಡೋಲ್ಲ. ಹೆಂಗೋ ಮಾಡಿ ಅವ್ರು ಕಣ್ಣು ತಪ್ಪಿಸಿ ಉಳಿಸ್ಕೊಂಬಂದಿರ್ತಾವೆ ಒಂದೊಂದು ದಿವಸ. ಆ ಕೆಲಸಗಳನ್ನೆಲ್ಲ ಮಾಡ್ತಾಳೆ ಇನ್ನು ಇಂಥವು. ಚೆನ್ನಾಗಾಗಿತ್ತು. ತನಗೆ ಇಷ್ಟವಾಗಿರೋ ತಿಂಡಿ ಯಾವ್ದಾರು ಇತ್ತು ಅಂತಂದರೆ ಸ್ವಲ್ಪ ಖಾಲಿ ಮಾಡ್ಕೊಂಡು ಬಂದಿರ್ತಾಳೆ. ಇಲ್ಲಿ ಯಾಕಂದ್ರೆ ಕುರಿಯಸ್ಲಿ ಅವಳಿಗೆ ಇಷ್ಟವಾಗಿರೋ ತಿಂಡಿನೇ. ಬಟ್ ಜಾಸ್ತಿ ಆಯಿತು ಅಂದ್ರೆ ಅದನ್ನು ಕೇಳೋಲ್ಲ. ಟೆನ್ಷನ್ ಇತ್ತು, ಟೈಮ್ ಆಯಿತು, ಆ ಥರದ್ದೆಲ್ಲ ಇದ್ದು ಅಂದ್ರೆ ಮುಗಿಯಿತು. ಚಿಂದೆ ಬರಲ್ಲ, ಹಂಗೆ ಬರ್ತಾಳೆ. ಲಂಚ್ ಬ್ಯಾಗ್ ರೆಡಿ. ರೆಡಿ ಆಯಿತಾ? ಇದನ್ನೇ ಯಾಕೆ ಇಟ್ಕೊಂಡಿಲ್ಲ? ವಾಟರ್ ಬಾಟ್ಲು ಈ ಕಡೆಗಿಂತ ಸರಿ.
ಒಂದು ಅರ್ಥ ತಿನ್ಕೊಂಡು ಹೋಗಿದ್ರೆ ಬರೋಬ್ಬರಿ ಆಗೋದು ನೋಡಿ. ನಿಧಾನ ನಿಧಾನ. ಬಿಸಿಲು ಚೆನ್ನಾಗಿ ಬಿದ್ದೈತಿ. ಬಾಯ್. ಯಾಕೆ ಈ ರೇಂಜಿ ಎಲ್ಲೋ ಕಾಣ್ತೈತಲ್ಲ? ಈಗ ಓಕೆ ನೋಡಿ ಹೆಂಗಾದ್ರು ಅಂತ ನಿಂತಾನೆ. ಸಿಕ್ಕ ಹೊಡಿ ಎಲ್ಲೋ ಬರ್ರಿ ಇವಾಗ ನಾವು ನಾಷ್ಟ ಮಾಡಮ್ಮು. ಮಗಳಂತೂ ಹೋದ್ಲು. ಸ್ವೀಟ್ ತಂದಿದ್ದೀವಿ ಮೊನ್ನೆ. ಸ್ವೀಟು ಅದ್ರಾಗ ಐತಿ. ಅಲ್ಲೊಂದು ಐತಿ ನೋಡ್ರಿ ಪೇಡ. ಅದಂತೂ ಚುಮ್ಮರಿ ಸುಸ್ಲಾ ನಾಷ್ಟನ ಹೊಡಿಯೋದು ಇವಾಗ. ಟೇಸ್ಟ್ ಹೆಂಗಾಗೈತಿ ಯಾವಬೇಕಪ್ಪಿ ಒಂಚೂರು ತಿಂದು. ಶೋ ಕೊಟ್ಟು ಕಳಿಸಿದ್ರು ಮಮ್ಮಿ. ಅವನ್ನ ಕೊಡ್ತಾರೆ ನೋಡಿ ಇಷ್ಟ. ನಿಂಗೆ ಎಷ್ಟು ಬೇಕು ಅಷ್ಟು ಹಾಕು. ಸ್ವಲ್ಪ ಜಾಸ್ತಿ ತಿನ್ನಲ್ಲ. ಬೇರೆ ಕವರ್ಗೆ ಹಾಕಿಡ್ಬೇಕಿಲ್ಲ, ಮೆತ್ತಗಾಗ್ಬಿಡ್ತಾವೆ. ಬಾಕ್ಸ್ನಾಗ ಇಟ್ಟರೆ ಮೆತ್ತಗಾಗ್ತಾವಪ್ಪ. ಕೊಡ್ಲಾ ಚಾವಿ? ಅದನ್ನ ಯಾಕೆ ಒಳ್ಳಾಡಿಸ್ತಿ? ವೆಯ್ಟ್ ಐತೆ, ಹೈಟ್ ಐತೆ. ಓಡಿಸೋದು ಬಾ ಸಾಕು. ಬೆಳ್ಳಗತ್ತಿ ನೋಡು. ಬೆಳ್ಳಗಾದ್ರೆ ಪರವಾಗಿಲ್ಲ, ವಿಟಮಿನ್ B12 ಬೇಕು ಅದಕ್ಕೆ ಕಾಯಿಸ್ಕೊಳ್ಳೋದು. ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಬಂದು ಹಾಗಲಕಾಯಿ ಪಲ್ಯ ಮತ್ತು ಇದು ಟೊಮೊಟೊ ಕಾಯಿ ಚಟ್ನಿ. ಮಮ್ಮಿ ಕಳಿಸಿದ್ರಲ್ಲ ಟೊಮೊಟೊ ಕಾಯಿನ, ಅದು ಇತ್ತಲ್ಲ, ಹಂಗಾಗಿ ಟೊಮೊಟೊ ಕಾಯಿ ಚಟ್ನಿ ಮಾಡ್ಕೊಂಡಿನಿ. ಶೇಂಗಾ, ಟೊಮೊಟೊ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಚಟ್ನಿ ಮಾಡೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿನಿ, ಖಾರ ಕಮ್ಮಿ ತಿಂತೀವಲ್ಲ ಹಂಗಾಗಿ. ಚಟ್ನಿ ನೋಡಿದ್ರೆ ಬಾಯಲ್ಲಿ ಇದು ಬರತ್ತೆ ನೋಡ್ರಿ. ಮತ್ತು ಹಾಗೆ ಒಂದು ಸೌತೆಕಾಯಿ, ಒಂದು 2-3 ಸೌತೆಕಾಯಿ ತೊಳೆದಿಟ್ಟಿನಿ. ಇಲ್ಲಿ ರೊಟ್ಟಿ ಒಂದು ಅರ್ಧ ರೊಟ್ಟಿ ತೊಗೊಂಡಿನಿ. ಇದು ಒಂದು ಐತಿ, ಇದೊಂದು ಅರ್ಧ ರೊಟ್ಟಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ತುಪ್ಪದಕ್ಕಿಂತ ಎಣ್ಣೆನೇ ಚೆಂದ ನೋಡಿರಿ, ಎಣ್ಣೆಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. 1-1.5 ಸ್ಪೂನಷ್ಟು ಎಣ್ಣೆ. ಬರ್ರಿ ಊಟನ ಮಾಡಮಂತ. ಮಧ್ಯಾಹ್ನದ ಊಟ ಇಷ್ಟ ಆಯ್ತು ನೋಡಿರಿ. ಈರುಳ್ಳಿ ಇದ್ರಾಗ ಈರುಳ್ಳಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಕೆ ಬೇಜಾರಿಸೋದು, ಅಷ್ಟು ಪೇಷನ್ಸ್ ಇಲ್ಲ ಈರುಳ್ಳಿ ಕಟ್ ಮಾಡ್ಕೊಳ್ಳೋಷ್ಟು. ಬರ್ರಿ ಊಟ ಮಾಡಮಂತ. ನಮ್ಮ ಯಜಮಾನ್ರದ್ದು ಊಟ ಆಯಿತು. ಚಟ್ನಿ ನಂಗೆ ಸಿಕ್ತು. ಅವರು ಹಾಗಲಕಾಯಿ ಪಲ್ಯ ಉಣ್ಣಲ್ಲ, ಹಂಗಾಗಿ ನಾನೇನು ಮಾಡಿದೆ, ನನಗೆ ಹಾಗಲಕಾಯಿ ಪಲ್ಯ ಆಗುತ್ತೆ, ನಂಗೆ ಅವ್ರ ಪಪ್ಪಾಗ ಚಟ್ನಿ ಆಗುತ್ತೆ ಅಂತೇಳಿ ನಾನೇನು ಮಾಡಿಕೊಂಡೆ, ಹಾಗಲಕಾಯಿ ಪಲ್ಯ ಮತ್ತು ಟೊಮೊಟೊ ಚಟ್ನಿ ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಹಾಕ್ಬೇಕನ್ನೋಷ್ಟೊತ್ತಿಗೆ ಕರೆಂಟ್ ಹೋಯಿತು. ಹಾಕ್ಬೇಕನ್ನೋಷ್ಟೊತ್ತಿಗೆಲ್ಲ ಕರೆಂಟ್ ಹೋಗೇ ಬಿಡ್ತು. ಮುಂಚೆನೇ ಇರಲಿಲ್ಲ, ಕರೆಂಟು ಹೋಗಿತ್ತು.
ಬರುತ್ತಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತೇಳಿ ಹಾಗಲಕಾಯಿ ಇದೆಲ್ಲ ರೆಡಿ ಎರ್ಚಿ ರೆಡಿ ಮಾಡ್ಕೊಳ್ಳೋದ್ರಾಗೇ ಬರುತ್ತಂತ ಅಂದ್ಕೊಂಡು ನಾನು ಅಂದ್ಕೊಂಡೆ. ಬಟ್ ಬರಲೇ ಇಲ್ಲ ಕರೆಂಟು. ರೊಟ್ಟಿ ಫುಲ್ ಮುಗಿಯೋವರೆಗೂ ಕರೆಂಟ್ ಬರಲೇ ಇಲ್ಲ. ಟೈಮು ಜಾಸ್ತಿ ಆಯ್ತು ನೋಡಿರಿ. ಅವ್ರಿಗೆ ಅಷ್ಟು ತಡಿಲಿಲ್ಲ. ನಾನು ಊಟ ಮಾಡ್ತೀನಿ ಅಂದರೆ ಸರಿ ಹಾಗಲಕಾಯಿ ಪಲ್ಯ ಹಚ್ಕೊಂಡು ಉಣ್ಣು ಅಂತಂದೆ. ಒಂದೇ ಒಂದು ರೊಟ್ಟಿ ಹಾಗಲಕಾಯಿ ಪಲ್ಯ ಹಚ್ಕೊಂಡು ಉಂಡ್ರು. ಇನ್ನೊಂದು ರೊಟ್ಟಿ ಬಾಳೆಹಣ್ಣು, ಹಾಲು, ಬೆಲ್ಲ, ಸಕ್ಕರೆ, ಬೆಲ್ಲ ಹಾಕ್ಕೊಂಡು ಊಟ ಮಾಡಿದರು. ಊಟ ಮಾಡಿ ಅನ್ನ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿದರು. ಊಟ ಮಾಡಿ ಇನ್ನೇನು ಕೈ ತೊಳ್ಕೊಬೇಕು, ಕರೆಂಟ್ ಬಂತು ಅಲ್ವಾ. ಅದಕ್ಕೆ ಹೇಳೋದು ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೇಕಂತೇಳಿ. ತಡಿಬೇಕು. ನಮ್ಮದೆಲ್ಲ ಕೆಲಸನೂ ಮುಗೀತು. ಅಷ್ಟೊತ್ತಿಗೆ ಕರೆಂಟೂ ಬಂದು ನಾನು ಮಿಕ್ಸಿ ಮಾಡಿಕೊಂಡು ಚಟ್ನಿ, ಹಾಗಲಕಾಯಿ ಪಲ್ಯ, ರೊಟ್ಟಿ, ಸೌತೆಕಾಯಿ ಮಧ್ಯಾಹ್ನದ ಊಟ. ಬರ್ರಿ, ನಿಮಗೆಲ್ಲ ಯಾರಿಗೆ ಈ ಊಟ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಇಷ್ಟ. ಉತ್ತರ ಕರ್ನಾಟಕದವ್ರಿಗಂತೂ ಭಾರಿ ಇಷ್ಟ ಈ ಊಟ. ಸೂಪರ್. ಖಾರನೇ ಆಗಿಲ್ಲ ನೋಡ್ರಿ ಚಟ್ನಿ. ಒಟ್ಟು ಎಷ್ಟು ಹಿಡಿತು ಅಷ್ಟೇ ಊಟ ಮಾಡೋಕ್ಕೆ ಸಾಧ್ಯ ಆಗೋದು. ಚೆನ್ನಾಗೈತೆ. ಸ್ಟ್ರಾಂಗ್ ಆಗಿಲ್ಲ, ಚೆನ್ನಾಗೈತೆ. ಬಾ. ಕೊಡ್ತೀನಿ. ಏನಂಗೆ ಹೋಮ್ವರ್ಕ್ ಬರೆಯೋಕೆ ಕುಂತ್ಲು ಅಂದ್ರೆ ಫೋನ್ ಬೇಕು. ಫ್ರೆಂಡ್ಸ್, ಊಟ ಮುಗೀತು. ಇವಾಗ ನೋಡ್ರಿ, ನಿನ್ನೆ ತೊಗೊಂಬಂದಿರೋ ಬ್ಯಾಗೆಲ್ಲ ಹಂಗಂಗೆ ಇದ್ದಾವೆ. ಕತ್ಲೆ ಫುಲ್ ಮೋಡ ಆಗ್ಬಿಟ್ಟೈತಿ. ಮನೆಯೆಲ್ಲ ಕತ್ಲೆ ಅನ್ನಂಗೆ ಅನಿಸುತ್ತೆ. ಲೈಟ್ ಹಾಕ್ತೇ ಇರೋಕ್ಕಿಂತ ಮುಂಚೆ ಕತ್ಲೆ ಅನ್ನಂಗೆ ಅನಿಸ್ತಿತ್ತು. ಊರಿಂದ ತಂದಿರೋ ಬ್ಯಾಗೆಲ್ಲ ಹಂಗಂಗೆ ಇದ್ದಾವೆ. ಇವನ್ನ ತೆಗಿಬೇಕೀಗ. ಸ್ವಲ್ಪ ತೊಳಿಯೋಕ್ಕಿದ್ದು ಮ್ಯಾಗಿನ ತೊಗೊಂಡು ಹಾಕಿದ್ದೀನಿ ತೊಳಿಯೋಕೆ. ಇವು ಏನೇನು ಯೂಸ್ ಮಾಡ್ಕೊಳಕ್ಕೆ ಬೇಕಿದ್ದು ತೊಗೊಂಡಣ್ಣ. ಇವತ್ತು ಬೆಳಗ್ಗೆ ಬೇಕಾಗಿರೋಂಥವು ಇವು ಒಳಗಿಡೋಂಥವು ಇದಾವೆ ನೋಡ್ರಿ. ಅವನ್ನ ತೆಗಿಬೇಕು ಇವಾಗ. ಬಟ್ಟೆನ ಎಲ್ಗೋಗಿದ್ರಿ? ದುಬೈಗೆ ಹೋದ? ಏನು ತಗೊಂಬಂದೆ? ಹಾಂ, ದುಬೈಗೆ ಹೋಗಿ ಏನು ತಗೊಂಬಂದೆ? ಒಂಟೆ ತಗ ದುಬೈಗೆ ಹೋಗಿದ್ದ? ಎಲ್ಲಿತ್ತು ಒಂಟೆ? ಎಲ್ಲಿ ಹುಲಿ ಕಟ್ಟಾಕಿದೆ? ಕಟ್ಟಾಕಿದ. ಒಂಟೆ ತರ್ತಾನಂತ. ಒಂಟೆ ಥರ ಮೂತಿ ನೋಡು ಹಿಂಗೈತೆ ಅಂತೇಳಿ. ಯಾರು ನೀನು? ಅಯ್ಯೋ ಪರಮಾತ್ಮನೇ, ಒಂಟೆ ತರ್ತಾನಂತ ನೋಡ್ರಿ. ಒಂಟೆ ಬೇಡ, ನಾ ಏನು ಕೇಳ್ತೀನಿ ಅಂತ ಕೊಡ್ಸು ಸಾಕು. ಒಂಟೆ ಕೊಡಿಸ್ತಾನಂತ. ಒಂಟೆ ನಿನ್ನ ಕಡೆ ಆಗೋದಕ್ಕೆ ಕೇಳ್ತೀನಿ, ಅದನ್ನು ಕೊಡಿಸು ಸಾಕು. ಫಸ್ಟು ಒಂದು ತೊಲಿ ಬಂಗಾರ ಕೊಡಿಸು ಸಾಕು. ಆಮೇಲೆ ಬೇಕಾರೆ ಒಂಟೆ ಕೊಡಿಸು ಅಂತೆ. ಒಂದು ತೊಲಿ ಬಂಗಾರ ಕೊಡಿಸು. ಕೇಳಿ ನೋಡಿ, ಇಲ್ಲೇ ಒಂದು ತೊಲಿ ಬಂಗಾರ ಕೊಡಿಸು ಸಾಕಷ್ಟೇ. ಇನ್ನೇನು ಬೇಡ. ಒಂಟೆನೂ ಬೇಡ, ಗೋಲ್ ಗುಂಬಸ್ನೂ ಬೇಡ. ಹೇಳಾರ. ಎಲ್ಲಿ ಹೇಳಿದ್ರು? ಅಲ್ಲಿ ಹೇಳಿದ್ರು ಹಂಗೆ. ಹೌದು, ಅಲ್ಲಿ ಹೇಳಿದ್ರು ಹಂಗೆ ಅಂದ್ರೆ ಜೀನ್ಯಾಗ ಹೇಳಿದ್ರಿಲ್ಲ. ಕರ್ಕೊಂಡೋಗಿದ್ರ ನೀನು ಜೀನ್ಯಾಗ? ನೇಟಾಗುತ್ತಂತೆ. ಏನು ಇಟ್ಟು ರೇಟ್ ಕೇಳಿದ್ದು ನಾನು. ಯಾರು ನಂಗೆ ಗಂಡನ ಮಾತು ನಂಬಿರಿ ಮಾತು ತಲೆ ಕೆಡಿಸ್ತಾನೆ ಎಲ್ಲರಿಗೂ. ಹೌದು, ತಲೆ ಕೆಡಿಸಿ ಮೆಂಟ್ಲ್ ಆಸ್ಪತ್ರೆ ಕಳಿಸು. ಒಂದು ತೊಲೆ ಬಂಗಾರ ಕೊಡ್ಸಂದ್ರೆ ಇಲ್ಲ ಅಂತ ಒಂಟೆ ತಂದು ಕೊಡ್ತಾನಂತ. ಒಂಟೆನ ಊಟ ಆಯ್ತು. ಊಟ ಮಾಡಿದ ಮೇಲೆ ಎಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿ ತೊಳೆದೇ ಬಿಟ್ಟು ನೋಡ್ರಿ. ಪಲ್ಯ ಎಲ್ಲ ಒಂದು ಇದಕ್ಕೆ ಬೆಳೆಸಿಟ್ಟೆ. ಸ್ವಲ್ಪ ಅಂದರೆ ಜಾಸ್ತಿ ಮಾಡಲಿಲ್ಲ ನೋಡ್ರಿ. ಯಾರೂ ತಿನ್ನಲ್ಲ. ನಾನು ಒಬ್ಬೇಕೇ. ನಾನು ತಿನ್ನಲ್ಲ, ಅವ್ರ ಪಪ್ಪನೂ ತಿನ್ನಲ್ಲ. ಹಂಗಾಗಿ ನನಗೆ ಒಬ್ಬೇಕಿಗೆ ಮಾಡ್ಕೊಂಡಿದ್ದೆ. ಆದರೂ ಜಾಸ್ತಿನೇ ಆಯ್ತಿದ್ದು. ಇರಲಿ, ರಾತ್ರಿ ಒಂದು ಟೈಮ್ ಬರುತ್ತೆ. ಇದು ಚಟ್ನಿ ಮಿಕ್ಸಿ ಜಾರಿಂದ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವತ್ತು ಚಂತಕ ತಿಂತಾರೆ. ಮತ್ತು ಫ್ರಿಜ್ಜಿಗೆ ಇಟ್ಟನಂದ್ರೆ ನಾಳೆಗೂ ಬರುತ್ತೆ ನೋಡ್ರಿ. ಅಲ್ಲಿ ಹಾಟ್ ಬಾಕ್ಸ್ನಾಗ ರೊಟ್ಟಿ ಅದಾವೆ. ಮಜ್ಜಿಗೆ ಮಾಡಿದ್ನಿ, ಮಜ್ಜಿಗೆ ಕುಡ್ಕೊಂಡ್ವಿ. ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೋಡ್ರಿ. ಊಟ ಮಾಡಿದ ತಕ್ಷಣ ಹಂಗೆ ತಟ್ಟೆ ಇಡೋಕ್ಕೆ ಏನು ಬಂದ ತಕ್ಷಣ ಸಿಂಕ್ ನೋಡಿದ ತಕ್ಷಣ ಶಾಕ್ ಆಯಿತು. ಒಂದು ಪುಟ್ಟೆ ತುಂಬಿದ್ದು ಮೊಸರೆ ಎಲ್ಲ ಅಷ್ಟು ತಿಕ್ಕಿಟ್ಟಿದ್ದೀನಿ. ಮೊಸರೆಲ್ಲ ತಿಕ್ಕಿದ್ದೀನಿ. ಇನ್ನೇನಿಲ್ಲ, ಕಸ ಗುಡಿಸ್ಬೇಕು. ಫಸ್ಟ್ ಅದು ಬ್ಯಾಗ್ ಅನ್ಪ್ಯಾಕ್ ಮಾಡ್ಬೇಕು. ಅವಕ್ಕನ್ನು ಅವನ್ನೆಲ್ಲ ತೆಗೆದು ಅದು ಜಾಗಕ್ಕಿಟ್ಟು ಕಸ ಗುಡಿಸಿ ಮತ್ತು ಸಂಜೆ ಟೈಮು ನೋಡಿರಿ 4:40 ಮತ್ತು ಸಂಜೆ ಕೆಲಸ ಸ್ಟಾರ್ಟ್. ಅದಿಷ್ಟು ಬ್ಯಾಗ್ ತೆಗೆದ್ರಾಗೇ 5:30 ಆಗಿಬಿಡ್ತೈತಿ. ಕಸ ಗುಡಿಸು, ಕೈಕಾಲು ಮುಖ ತೊಳ್ಕೊ, ದೇವ್ರ ಮುಂದೆ ದೀಪ ಹಚ್ಚು, ಕುತ್ಕೊಂಡು ಟಿ ವಿ ನೋಡು ಆರಾಮಾಗಿ. ಇವತ್ತು ಅಡುಗೆ ಪಡ್ಗೆದು ಏನೂ ಇಲ್ಲ, ಯಾಕಂದರೆ ಆಲ್ರೆಡಿ ಎಲ್ಲ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೀನಿ.
ತೋರಿಸಿದ್ನಲ್ಲ ನಿಮಗೆ. ಹಾಗಲಕಾಯಿ ಪಲ್ಯ, ಚಟ್ನಿ, ರೈಸು ಎಲ್ಲ ಆಗೈತಿ. ಹಾಲು, ಎಣ್ಣೆ, ಮಜ್ಜಿಗೆ, ರೊಟ್ಟಿ ಎಲ್ಲ ಇದಾವೆ. ಹಾಗಾಗಿ ರಾತ್ರಿ ಊಟಕ್ಕೇನು ಮಾಡೋದಿಲ್ಲ. ಮುಗಿತು, ಕ್ಲೋಸ್. ನಾನು ಅಂತೂ ರಾತ್ರಿ ಊಟನೇ ಮಾಡಲ್ಲ. 3:30 ಊಟ ಮಾಡೀನಿ. ನಾವು ಊಟ ಮಾಡಿದ್ರಾಗೇ 4 ಆಯ್ತು ಟೈಮು. ಮುಗೀತು. ಇವಾಗ ನಮ್ದು ಏನು ಸಂಜೆ ಅಡುಗೆ ಮಾಡೋದು ಏನೂ ಇಲ್ಲ ಕೆಲಸ. ಅಡುಗೆ ಕೆಲಸ ಏನೂ ಇಲ್ಲ. ಆದರೆ ಬಾಂಡೆನೂ ತಿಕ್ಕಾಯಿತು. ಕಸ ಗುಡಿಸೋದು ಒಂದೇ ಇದೆ. ಕಸನ ಗುಡಿಸ್ತೀನಿ, ನೈನಾ ದೀಪ ಹಚ್ತಾ. ಕಸ ಗುಡಿಸ್ಕೊಡ್ತೀನಿ ನೋಡ್ರಿ. ನೈನಾ ಅಥವಾ ಅವ್ರ ಅಪ್ಪಾಜಿ ದೀಪ ಹಚ್ತಾರೆ. ಅದನ್ನ ಬ್ಯಾಗ್ ತೆಗೆದ್ಬಿಟ್ಟು ಕಸ ಗುಡಿಸಿದ್ರೆ ಮುಗೀತು ಇವತ್ತಿನ ಕೆಲಸ. ಇಲ್ಲ, ಇನ್ನೂ ಮುಗ್ದಿಲ್ಲ ನೋಡ್ರಿ. ಬಟ್ಟೆ ಇದ್ದವು. ಟಿ ವಿ ನೋಡ್ಕೋ ಅಂತ ಬಟ್ಟೆ ಮಡ್ಚಿಬಿಡ್ತೀನಿ. ಮುಗೀತು, ಕ್ಲೋಸ್. ಇವತ್ತಿನ ರೂಟೀನು, ಇವತ್ತಿನ ಕೆಲಸ ಎಲ್ಲ ಕ್ಲೋಸ್. ಏನು ತೋರಿಸ್ತೀಯ? ಏನು ತೋರಿಸ್ತೀಯ ನೋಡ್ರಿ. ನಮ್ಮ ಮನೆ ನೋಡತ್ತಾರೆ ಕ್ಯಾಮ್ರಾದಾಗ ಕುಂತ್ಕೊಂಡು. ಇಲ್ಲೇ ಕಟ್ಟೋರು ಬಂದಾರ. ಕಾಣಿಸುತ್ತಾ ಇಲ್ವಾ ಕರೆಕ್ಟಾಗಿ ಗೊತ್ತಿಲ್ಲ. ಕಟ್ಟಾಗಿ ಬಂದಾರ ನೋಡ್ರಿ ಮನೇನ. ಬೆಳಗ್ಗೆನೇ ನಿನ್ನೆ ಬಂದಾರ ಇಲ್ಲ ಇವತ್ತು ಬೆಳಗ್ಗೆ? ಇವತ್ತು ಬೆಳಗ್ಗೆ ಬಂದಾರ. ಕಟ್ಟಾಕತ್ತಾರ ಅವ್ರು. ಆಲ್ರೆಡಿ ಒಂದು ಗೋಡೆ ಫುಲ್ ಮುಗೀತನ್ರಿ. ವಿಡಿಯೋರ್ ಆಗಕತ್ತೈತೆ ಇಲ್ಲ ಇದು. ಕಟ್ಟಾಕ್ತಾರೆ ನೋಡ್ರಿ ಅವರು. ಇಲ್ಲೇ ನೋಡ್ತಿರ್ತಾರೆ ಅವಾಗ ಇಷ್ಟು ಕ್ಯಾಮ್ರಾ ಆನ್ ಮಾಡಿ. ಬರ್ರಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಅದನ್ನು ಬ್ಯಾಗ್ ತೆಗಿತೀನಿ ನೋಡ್ರಿ. ಬ್ಯಾಗ್ ತೆಗೆದಿಟ್ಟು ಕಸ ಗುಡಿಸಿ ಮತ್ತು ನೋಡೋಣ. ಆಮೇಲೆ ಮಾಡೋದಾದ್ರೆ ವಿಡಿಯೋನ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಫುಲ್ ಮೋಡ ಆಗೈತಿ. ಬಿಸಿಲಂತೂ ಬಿದ್ದೇ ಇಲ್ಲ ಇವತ್ತು ಅಲ್ವೇನ್ರಿ? ಹೌದಲ್ವಾ? ಆವಾಗಲೇ ಇತ್ತು. ಬಟ್ಟೆ ಒಣಗಾಗಿದ್ನಲ್ಲ. ಸರಿಯಾಗಿ ಹೊಡಿತು ಬಿಸಿಲು ಮಧ್ಯಾಹ್ನವರೆಗೂ. ಮಧ್ಯಾಹ್ನದಿಂದ ಬಿಸಿಲಿಲ್ಲ. ಕ್ಲೋಸ್. ಕೃಷ್ಣಪ್ಪ ಏನಾರು ಹೇಳ್ತೇನು? ಹಾಂ ಹೇಳಿ. ಏನಾರು ಹೇಳಿ ಏನಾರು ಇದ್ರೆ ಹೇಳಿ ಬಸವರಾಜ್. ನೆಟ್ವರ್ಕ್ ಮಾತಾಡೋಕ್ಕೂ ನೆಟ್ವರ್ಕಿಗೂ ಏನು ಸಂಬಂಧ? ಚಾರ್ಜ್ ಐತೆ ಇಲ್ಲ ಬಾಡಿಲಿ? ಚಾರ್ಜ್ ಐತೆ, ನೆಟ್ವರ್ಕ್ ಇಲ್ಲ. ತಮಾಷೆ ಮಾಡ್ತಾರೆ ನೋಡ್ರಿ ಸುಮ್ಮನೆ ಏನಾರ ಒಂದು. ನೋಡೋಣ ಆಮೇಲೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ. ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ವ್ಲಾಗನ್ನು.